ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಫೆಬ್ರವರಿ 18ರಂದು ಮೈಸೂರಿನ ಇಲವಾಲ ಗ್ರಾಮದಲ್ಲಿ ನಡೆಯುವ ಧ್ಯಾನ ಸತ್ಸಂಗ ಮತ್ತು ಧ್ಯಾನ ಪ್ರಚಾರದ ಕಾರ್ಯಕ್ರಮ. ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ನೀಡುತ್ತಿರುವ ಪಿರಮಿಡ್ ಮಾಸ್ಟರ್ ಪರಮೇಶ್ವರಪ್ಪ. ಕೊಟ್ಟೂರಿನ ಟೀಚರ್ ಟ್ರೈನಿಂಗ್ ಶಿಕ್ಷಕಿ ವೃಂದದವರಿಗೆ ನೀಡಿದ ಧ್ಯಾನ ಶಿಕ್ಷಣ ತರಗತಿ. ಮೈಸೂರಿನ ಐಪಿಎಲ್ ಕ್ರಿಕೆಟ್ ಟೀಮ್ ಮತ್ತು ಬಿಇಎಂಎಲ್ ಸಂಸ್ಥೆಯ ಸಿಬ್ಬಂದಿಯವರಿಗೆ ನೀಡಿದ ಧ್ಯಾನ ಶಿಕ್ಷಣ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಪಟ್ಟಣದಲ್ಲಿ ನಡೆದ ಧ್ಯಾನ ಸತ್ಸಂಗ ಮತ್ತು ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಫೆಬ್ರವರಿ 18ರಂದು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಆಯೋಜಿಸಿದ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಗೋಕಾಕ್ ಪಟ್ಟಣದಲ್ಲಿ ಆಯೋಜಿಸಿದ 21 ದಿನಗಳ ಮಂಡಲ ಧ್ಯಾನ ಮುಕ್ತಾಯ ಸಮಾರಂಭ. ಹೊಸಪೇಟೆ ಮತ್ತು ಕಲಬುರಗಿ ಆಕಾಶವಾಣಿ ರೇಡಿಯೋ ಕೇಂದ್ರಗಳಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಫೆಬ್ರವರಿ 14ರಂದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ಫೆಬ್ರವರಿ 18ರಂದು ಮೈಸೂರಿನ ಇಲವಾಲ ಗ್ರಾಮದಲ್ಲಿ ಧ್ಯಾನ ಸತ್ಸಂಗ ಮತ್ತು ಧ್ಯಾನ ಪ್ರಚಾರದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮೈಸೂರಿನ ಈರಪ್ಪನ ಕೊಪ್ಪಲು ಹಳ್ಳಿಯ ಹತ್ತಿರವಿರುವ ಇಲವಾಲ ಗ್ರಾಮದಲ್ಲಿ 30x30 ಅಡಿಯ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ನಿರ್ಮಾಣ ಕೆಲಸ ನಡೆಯುತ್ತಿದೆ. ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ಪ್ರಾಂಗಣದಲ್ಲಿ ಫೆಬ್ರವರಿ 18 ಬೆಳಗ್ಗೆ 6 ಗಂಟೆಯಿಂದ 11:30ರವರೆಗೆ ಧ್ಯಾನ ಸತ್ಸಂಗ, ಧ್ಯಾನ ಪ್ರಚಾರ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಆಯೋಜಿಸಲಾಗಿದೆ. ಈ ಮಹತ್ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ ಮತ್ತು ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ನಿರ್ಮಾಣಕ್ಕಾಗಿ ಎಲ್ಲ ಧ್ಯಾನಿಗಳು ಸಹಾಯ ಸಹಕಾರಗಳನ್ನು ನೀಡಬೇಕೆಂದು ವಿನಂತಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪಿರಮಿಡ್ ಮಾಸ್ಟರ್ ಆದ ಪರಮೇಶ್ವರಪ್ಪನವರು ಹೂವಿನ ಹಡಗಲಿಯ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ನೀಡಿದರು. ಸೋಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮತ್ತು ಮುದೇನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕ ವೃಂದದವರಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಏಕಾಗ್ರತೆ, ಮಾನಸಿಕ ಶಾಂತಿ, ನೆನಪಿನ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೇಗೆ ಪಡೆಯಬಹುದೆಂದು ಧ್ಯಾನದ ಲಾಭಗಳನ್ನು ವಿವರಿಸಿದರು. ಕೊಟ್ಟೂರಿನ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಉಮಾರಾಣಿ ಮತ್ತು ಲತಾರವರು ಟೀಚರ್ ಟ್ರೈನಿಂಗ್ ಶಿಕ್ಷಕಿ ವೃಂದದವರಿಗೆ ಉಚಿತ ಧ್ಯಾನ ಶಿಕ್ಷಣ ತರಗತಿಗಳನ್ನು ನೀಡಿದರು. ಕೊಟ್ಟೂರಿನ ಲರ್ನಿಂಗ್ ಸೆಂಟರ್ನಲ್ಲಿ ಫೆಬ್ರವರಿ 6, 7 ಮತ್ತು 8ರಂದು ನಡೆದ ಟೀಚರ್ ಟ್ರೈನಿಂಗ್ ತರಗತಿಗಳ ಶಿಕ್ಷಕಿಯರು ಮತ್ತು ಸಿಬ್ಬಂದಿ ವರ್ಗದವರಿಂದ ಸಾಮೂಹಿಕ ಧ್ಯಾನ ಮಾಡಿಸಿದರು. ಧ್ಯಾನದಿಂದ ಮಾನಸಿಕ ಒತ್ತಡವನ್ನು ನಿವಾರಿಸಿ ಸಂಪೂರ್ಣ ಆರೋಗ್ಯ ಮತ್ತು ಆತ್ಮಸ್ಥೈರ್ಯದಿಂದ ಹೇಗಿರಬಹುದು, ಆನಂದದಿಂದ ಹೇಗೆ ಜೀವಿಸಬಹುದೆಂದು ಉದಾಹರಣೆಗಳ ಮೂಲಕ ತಿಳಿಸಿ ಧ್ಯಾನದ ಅರಿವನ್ನು ಮೂಡಿಸಿದರು. ಮೈಸೂರಿನ ಐಪಿಎಲ್ ಕ್ರಿಕೆಟ್ ತಂಡ ಮತ್ತು ಬಿಇಎಂಎಲ್ ಸಂಸ್ಥೆಯ ಸಿಬ್ಬಂದಿಯವರಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ನೀಡಲಾಯಿತು. ಪಿರಮಿಡ್ ಮಾಸ್ಟರ್ ಆದ ಲಕ್ಷ್ಮೀರವರು ಮೈಸೂರಿನಲ್ಲಿ ಫೆಬ್ರವರಿ 13ರಂದು ಐಪಿಎಲ್ ಕ್ರಿಕೆಟ್ ತಂಡದವರಿಂದ ಸಾಮೂಹಿಕ ಧ್ಯಾನ ಮಾಡಿಸಿದರು. ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಮಾನಸಿಕ ನೆಮ್ಮದಿ, ಏಕಾಗ್ರತೆ, ಜೀವಿಸುವ ಕಲೆ ಹೇಗೆ ಲಭಿಸುತ್ತವೆಂದು ತಿಳಿಸುತ್ತಾ ಧ್ಯಾನ ಕ್ರಿಕೆಟ್ ಆಟಕ್ಕೆ ಹೇಗೆ ಉಪಯೋಗವಾಗುತ್ತದೆಂದು ಧ್ಯಾನದ ಪ್ರಾಮುಖ್ಯತೆಯನ್ನು ವಿವರಿಸಿದರು. ಫೆಬ್ರವರಿ 16ರಂದು ಪಿರಮಿಡ್ ಮಾಸ್ಟರ್ ಆದ ಬಸವರಾಜ್ ಅವರು ಮೈಸೂರಿನ ಬಿಇಎಂಎಲ್ಗೆ ಆಯ್ಕೆಯಾದ ಸದಸ್ಯರಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದ ಲಾಭಗಳನ್ನು ವಿವರಿಸಿದರು.
ಫೆಬ್ರವರಿ 16ರಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಪಟ್ಟಣದಲ್ಲಿ ಧ್ಯಾನ, ಸತ್ಸಂಗ ಮತ್ತು ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಿರಿಗುಪ್ಪ ಪಿರಮಿಡ್ ಮಾಸ್ಟರ್ಗಳ ನೇತೃತ್ವದಲ್ಲಿ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದ 18ನೇ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಧ್ಯಾನ, ಸತ್ಸಂಗ ಮತ್ತು ಸಸ್ಯಾಹಾರ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಧ್ಯಾನಿಗಳು ಮತ್ತು ಪಿರಮಿಡ್ ಮಾಸ್ಟರ್ಗಳು ಸಿರಿಗುಪ್ಪ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಾ ಪ್ರತಿಯೊಬ್ಬರು ಅಹಿಂಸೆಯನ್ನು ಬಿಟ್ಟು ಸಸ್ಯಾಹಾರಿಯಾಗಬೇಕೆಂದು, ಧ್ಯಾನ ಮತ್ತು ಸಸ್ಯಾಹಾರದ ಪ್ರಾಮುಖ್ಯತೆಯನ್ನು ಕರಪತ್ರಗಳನ್ನು ಹಂಚುತ್ತಾ ಘೋಷಣೆಗಳ ಮೂಲಕ ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ಗಳಾದ ಭೀಮೇಶ್ ರೆಡ್ಡಿ ಮತ್ತು ಶಿವಪ್ರಸಾದ್ ಅವರು ಆಗಮಿಸಿ ಎಲ್ಲರಿಂದಲೂ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದ ಮಹತ್ವವನ್ನು ವಿವರಿಸಿದರು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ನೇತೃತ್ವದಲ್ಲಿ ರಾಮನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅನೇಕ ಧ್ಯಾನ, ಸತ್ಸಂಗ ಮತ್ತು ಸಸ್ಯಾಹಾರ ಜಾಥಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ನಿಟ್ಟಿನಲ್ಲಿ ಪ್ರತಿ ಭಾನುವಾರ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪಿರಮಿಡ್ ಮಾಸ್ಟರ್ ಆದ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಉಚಿತ ಧ್ಯಾನ, ಸತ್ಸಂಗ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಆಯೋಜಿಸಲಾಗುತ್ತಿದೆ. ಫೆಬ್ರವರಿ 18ರಂದು ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ ಆದ ಸುರೇಶ್ ಕಲಬುರ್ಗಿಯವರು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3ರವರೆಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಎಲ್ಲರೂ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಲು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಗೋಕಾಕ್ ಪಿರಮಿಡ್ ಮಾಸ್ಟರ್ಗಳ ನೇತೃತ್ವದಲ್ಲಿ 21 ದಿನಗಳ ಮಂಡಲ ಧ್ಯಾನ, ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಫೆಬ್ರವರಿ 13ರಂದು ಶ್ರೀ ಕಲ್ಪವೃಕ್ಷ ಧ್ಯಾನ ಮಂದಿರದ ಪಿರಮಿಡ್ ಮಾಸ್ಟರ್ ಆದ ಶ್ರೀಮತಿ ಸುಮಾರ್ ಅವರು 21 ದಿನಗಳ ಮಂಡಲ ಧ್ಯಾನ ಮುಕ್ತಾಯ ಸಮಾರಂಭವನ್ನು ಗೋಕಾಕ್ ಪಟ್ಟಣದ ಜಾಗೃತಿ ಮಹಿಳಾ ಸಮಾಜದಲ್ಲಿ ಆಯೋಜಿಸಿದ್ದರು. ಪಿರಮಿಡ್ ಮಾಸ್ಟರ್ ಆದ ಕುಮಾರಿ ವಿಶಾಲಾಕ್ಷಿಯವರು ಸಂಘದ ಮಹಿಳೆಯರಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದ ಲಾಭಗಳು, ಪಿರಮಿಡ್ ಶಕ್ತಿ ಹಾಗೂ ಸಸ್ಯಾಹಾರದ ಮಹತ್ವವನ್ನು ವಿವರಿಸಿದರು. ಗುಲ್ಬರ್ಗ ಮತ್ತು ಹೊಸಪೇಟೆಯ ಆಕಾಶವಾಣಿ ಕೇಂದ್ರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ ಆದ ಶ್ರೀಮತಿ ನಾಗರತ್ನರವರ ನೇತೃತ್ವದಲ್ಲಿ ಹೊಸಪೇಟೆ ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯಸ್ಥರಾದ ನಾಗೇಂದ್ರ ರವರ ಸಹಕಾರದಿಂದ ಹೊಸಪೇಟೆಯ ಆಕಾಶವಾಣಿ ಮೂಲಕ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪಿರಮಿಡ್ ಮಾಸ್ಟರ್ ಆದ ಹರಿಶಂಕರ್ ಅವರು ತಮ್ಮ ಸಂದರ್ಶನವನ್ನು ನೀಡಿದರು. ಸರಿಯಾದ ಧ್ಯಾನ ವಿಧಾನ, ಧ್ಯಾನದ ಲಾಭಗಳು, ಸರಿಯಾದ ಜೀವನ ವಿಧಾನ ಮತ್ತು ಅನೇಕ ಆಧ್ಯಾತ್ಮಿಕ ವಿಷಯಗಳನ್ನು ಹಂಚಿಕೊಂಡರು. ಹಾಗೂ ಗುಲ್ಬರ್ಗದ ಆಕಾಶವಾಣಿ ಕೇಂದ್ರದಲ್ಲಿ ಶ್ರೀಮತಿ ಗಿರಿಜಾ ಮಾಲಿ ಪಾಟೀಲ್ ಅವರು ಸಿಬ್ಬಂದಿಯವರಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದ ಲಾಭಗಳನ್ನು ವಿವರಿಸಿದರು. ನಂತರ ಆಕಾಶವಾಣಿಯಲ್ಲಿ ಧ್ಯಾನ, ಸಸ್ಯಾಹಾರ, ಪಿರಮಿಡ್ ಶಕ್ತಿ ಮತ್ತು ಸರಿಯಾದ ಜೀವನ ವಿಧಾನದ ಕುರಿತು ತಮ್ಮ ಸಂದರ್ಶನವನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಸಹಕರಿಸಿದ ಆಕಾಶವಾಣಿ ಕೇಂದ್ರ ಮುಖ್ಯಸ್ಥರಾದ ಸೋಮಶೇಖರ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ಫೆಬ್ರವರಿ 14ರಂದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಶಂಬಾಲ ಮೆಡಿಟೇಷನ್ ತಂಡದವರಿಂದ ಶ್ರೀಮತಿ ಮೀನಾ ಸುಧೀರ್ ಅವರ ನೇತೃತ್ವದಲ್ಲಿ ಶ್ರೀಮತಿ ಗೀತಾ ಸಂತೋಷ್ ಅವರ ಮನೆಯಲ್ಲಿ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮನೆ ಮನೆ ಧ್ಯಾನ ಎಂಬ ಧ್ಯಾನ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಆಯೋಜಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸುತ್ತಾ ಧ್ಯಾನದ ಲಾಭಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಫೆಬ್ರವರಿ 14ರಂದು ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಭಾಗವಹಿಸಿ ಪಿತಾಮಹ ಪತ್ರಿಜಿಯವರು ಮಾಡಿದ ಧ್ಯಾನ ಸೇವೆಯನ್ನು ವಿವರಿಸುತ್ತಾ ಪ್ರತಿಯೊಂದು ಕುಟುಂಬ ಧ್ಯಾನ ಮಾಡುವುದರಿಂದ ದೇಹ, ಮನಸ್ಸು ಮತ್ತು ಬುದ್ಧಿ ಪರಿಶುದ್ಧವಾಗುತ್ತವೆ ಎಂದು ತಿಳಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.